ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕೆಳಗಿಳಿಯೋದಕ್ಕಿಂತ ಮುಂಚೆ ಚೀಫ್ ಸೆಕ್ರೆಟರಿ ಮತ್ತು ಸಿದ್ದರಾಮಯ್ಯನವರು ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿದ್ರು. ದೇ ಅಕ್ಸೆಪ್ಟೆಡ್. ಆದ್ರೆ ಯಾಕೆ ಅದನ್ನ ಜಾರಿಗೊಳಿಸೋದಿಲ್ಲ, ಯಾಕೆ ಅದನ್ನ ಸಾರ್ವಜನಿಕಗೊಳಿಸೋದಿಲ್ಲ, ಯಾಕೆ ಅದನ್ನ ಚರ್ಚೆ ಮಾಡೋದಿಲ್ಲ? राहुल गांधी जी, मैं डायरेक्टली आपको एक क्वेश्चन पूछना चाहता हूं. अगर आप ऑल इंडिया लेवल में कैस्ट सेंसस का बात करते हो, आपको कोई मॉरल राइट नहीं है जब तक कर्नाटका में जो मधुसूदन नायक जो कमीशन रिपोर्ट लागू नहीं होता, तब तक राहुल गांधी को इस बारे में बात करने का कोई मॉरल राइट नहीं है. नो मॉरल राइट्स. इसको बोलते हैं हिपोक्रेसी, दुगलापन. पार्लियामेंट में मोदी को देख के बात करते, कैस्ट सेंसस करो, कर्नाटक में आपका ही डीके शिवकुमार का हुकूमत है, ऑर्डर करो, जो मधुसूदन नायक कमीशन रिपोर्ट लागू करो, चर्चा करो, उसका रिकमेंडेशन सिफारिश जो भी है उसको इंप्लीमेंट करो. ये डेयरिंग राहुल गांधी जी और कांग्रेस पार्टी दिखाना है आपको. अगर मॉरल राइट्स है बोले तो 450 करोड़ खर्चा करके ನಾನು ಕರ್ನಾಟಕ ರಾಜ್ಯದ ಅಹಿಂದ ವರ್ಗಗಳು ಸರಿಸುಮಾರು 80% ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ಇವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಟ್ಯಾಕ್ಸ್ ಹಣ 450 ಕೋಟಿ ಖರ್ಚು ಮಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಜಾರಿಗೆ ಬಂದು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ ಮೇಲೆ ಯಾಕೆ ಜಾರಿಗೊಳಿಸುವುದಿಲ್ಲ ಅನ್ನುವಂಥ ಧ್ವನಿ ಅಹಿಂದ ವರ್ಗಗಳ ಬರಬೇಕು. ಇಲ್ಲಿಗೆ ನಿಲ್ಲೋದಿಲ್ಲ, ಗೊತ್ತಿರಲಿ. ನೀವು ಜಾರಿಗೊಳಿಸದೆ ಹೋದ್ರೆ ನಿಮ್ಮನ್ನ ಹೇಗೆ ಜಾರಿಗೊಳಿಸಬೇಕು ಅಂತ ನಮಗೆ ಗೊತ್ತು. 2028ರ ಚುನಾವಣೆವರೆಗೆ ಪ್ರತಿಯೊಂದು ಹಳ್ಳಿಗೂ ನಾವು ಹೋಗ್ತೇವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಅಹಿಂದ ಸಮಾವೇಶಗಳನ್ನು ಮಾಡುವುದರ ಮೂಲಕ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಜನರ ಮುಂದೆ ಇಡ್ತೇವೆ. ಗೊತ್ತಿರಲಿ, ಎಚ್ಚರಿಕೆ ಇರಲಿ. 450 ಕೋಟಿ ರೂಪಾಯಿ ನಮ್ಮ ಹಣ ಖರ್ಚು ಮಾಡಿ ಟ್ಯಾಕ್ಸ್ ಹಣ ತಮಾಷೆ ಮಾಡ್ತಾ ಇದ್ದೀರಾ? ಅಹಿಂದ ವರ್ಗಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ ವಿಚಾರದಲ್ಲಿ.